ದಳಪತಿ ವಿಜಯ್ ಸರ್ಕಾರ ವರ್ಷದೊಳಗೆ ಪತನ, ಸೆಲೆಬ್ರಿಟಿ ಜ್ಯೋತಿಷಿ ಸ್ಫೋಟಕ ಭವಿಷ್ಯ. ತಮಿಳುನಾಡು ಅಸೆಂಬ್ಲಿ ಚುನಾವಣೆಯಲ್ಲಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಗೆಲುವಿನ ರೂವಾರಿ ನಟ ದಳಪತಿ ವಿಜಯ್ ಅವರ ಬಗ್ಗೆ ದಕ್ಷಿಣ ಭಾರತದ ಸುಪ್ರಸಿದ್ಧ ಜ್ಯೋತಿಷಿ ವೇಣುಸ್ವಾಮಿ ಆಸಕ್ತಿದಾಯಕ ಅಂಶಗಳನ್ನು ಬಹಿರಂಗಪಡಿಸಿದ್ದಾರೆ. ವಿಜಯ್ ಅವರ ರಾಜಕೀಯ ಯಶಸ್ಸಿಗೂ ವಿಜಯ್ ಹಾಗೂ ನಟಿ ತ್ರಿಷಾ ಅವರ ಜಾತಕಗಳ ನಡುವೆ ಬಿಡಿಸಲಾಗದ ಬಂಧವಿದೆ ಎಂಬ ಅವರ ಹೇಳಿಕೆ ಈಗ ಹಾಟ್ ಟಾಪಿಕ್ ಆಗಿದೆ. ಜ್ಯೋತಿಷಿ ವೇಣುಸ್ವಾಮಿ ವಿಶ್ಲೇಷಣೆಯ ಪ್ರಕಾರ ದಳಪತಿ ವಿಜಯ್ ಹಾಗೂ ತ್ರಿಷಾ ಅವರ ಜಾತಕಗಳು ಏಕನಾಡಿ ಸಂಯೋಜನೆಗೆ ಸೇರಿವೆ. ಜ್ಯೋತಿಷ್ಯದಲ್ಲಿ ಏಕನಾಡಿ ಬಹಳ ಶಕ್ತಿಶಾಲಿಯಾದದ್ದು, ಅದೇ ಸಮಯದಲ್ಲಿ ಅಪಾಯಕಾರಿ ಕೂಡ ಎಂಬುದು ಅವರ ನಂಬಿಕೆ. ತಮಿಳುನಾಡು ಚುನಾವಣೆಯಲ್ಲಿ ವಿಜಯ್ ಅವರ ಯಶಸ್ಸಿಗೆ ತ್ರಿಷಾ ಅವರ ಗ್ರಹಸ್ಥಾನಗಳು ಮುಖ್ಯ ಕಾರಣ. ಅವುಗಳ ಪ್ರಭಾವವಿಲ್ಲದಿದ್ದರೆ ವಿಜಯ್ ಅವರ ರಾಜಕೀಯ ವಿಭಿನ್ನವಾಗಿರ್ತಾ ಇತ್ತು. ಆದರೆ ಈ ಸಂಯೋಜನೆ ಗೆಲುವುಗಳ ತರುವುದಲ್ಲದೆ ಅದೇ ಪ್ರಮಾಣದಲ್ಲಿ ಸಮಸ್ಯೆ ಅನಾಹುತಗಳನ್ನು ಎದುರಿಸಬೇಕಾಗತ್ತೆ ಅಂತ ಅವರು ಎಚ್ಚರಿಸಿದ್ದಾರೆ. ವಿಜಯ್ ಮುಖ್ಯಮಂತ್ರಿ ಗದ್ದುಗೆ ಏರಿದ್ದರೂ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ ಅಂತ ವೇಣುಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ತ್ರಿಷಾ ಅವರ ಜಾತಕದ ಪ್ರಭಾವದಿಂದಾಗಿ ಈ ರಾಜಕೀಯ ಯೋಗವು ಭವಿಷ್ಯದಲ್ಲಿ ಅಸ್ಥಿರತೆಗೆ ಕಾರಣವಾಗುತ್ತೆ. ಅದಕ್ಕಾಗಿಯೇ ಅವರು ಇದನ್ನ ಒಂದು ರೀತಿಯ ದರಿದ್ರ ಎಂದು ಬಣ್ಣಿಸಿದ್ದಾರೆ. 6 ತಿಂಗಳೊಳಗೆ ಸರ್ಕಾರ ಕುಸಿಯುತ್ತದೆಯೇ? ಗುರುಗ್ರಹದ ಬದಲಾವಣೆಗಳಿಂದಾಗಿ ತಮಿಳುನಾಡು ರಾಜಕೀಯದಲ್ಲಿ ಪ್ರಮುಖ ಬದಲಾವಣೆಗಳು ಉಂಟಾಗ್ತವೆ. ವಿಜಯ್ ನೇತೃತ್ವದ ಸರ್ಕಾರ ಕೇವಲ 6 ತಿಂಗಳಿಂದ 1 ವರ್ಷದ ಒಳಗೆ ಕುಸಿಯುವ ಸಾಧ್ಯತೆ ಇದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಗ್ರಹಗಳ ಹೊಂದಾಣಿಕೆ ಕೊರತೆಯಿಂದಾಗಿ ತಮಿಳುನಾಡಿನಲ್ಲಿ ಮತ್ತೊಂದು ಮಧ್ಯಂತರ ಚುನಾವಣೆ ನಡೆಯಲಿದೆ ಎಂಬುದು ಅವರ ಬಲವಾದ ನಂಬಿಕೆ. ತೆಲುಗು ಹಾಗೂ ತಮಿಳು ಪ್ರದೇಶದಲ್ಲಿ ವೇಣುಸ್ವಾಮಿ ಆಧುನಿಕ ಜ್ಯೋತಿಷಿಗಳಲ್ಲಿ ಒಬ್ಬರು. ವಿಶೇಷವಾಗಿ ಸೆಲೆಬ್ರಿಟಿಗಳು ಹಾಗೂ ರಾಜಕೀಯ ನಾಯಕರ ಭವಿಷ್ಯ ಹೇಳುವುದರಲ್ಲಿ ಅವರು ಪ್ರಖ್ಯಾತಿ ಹೊಂದಿದ್ದಾರೆ. ವಿಶೇಷವಾಗಿ ಹೈದರಾಬಾದ್ನಲ್ಲಿ ವಾಮಾಚಾರ, ಪೂಜೆ, ಹೋಮ ಮಾಡಿಸುವುದರಲ್ಲಿಯೂ ಹೆಸರುವಾಸಿ. ಇನ್ನು ಸೆಲೆಬ್ರಿಟಿಗಳ ವೈಯಕ್ತಿಕ ಜೀವನ ಮತ್ತು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ವೇಣುಸ್ವಾಮಿ ನೀಡುವ ಮುನ್ಸೂಚನೆಗಳು ಆಗಾಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತವೆ. ಇವರ ಭವಿಷ್ಯವಾಣಿಗಳು ಕೆಲವೊಮ್ಮೆ ರಾಜಕೀಯವಾಗಿ ಚರ್ಚೆ, ವಿವಾದಗಳಿಗೂ ಕಾರಣವಾಗಿದೆ. ಅವರು ಹಲವು ರಾಜಕಾರಣಿಗಳು ಹಾಗೂ ನಟ ನಟಿಯರ ಜಾತಕ ವಿಶ್ಲೇಷಿಸಿ ಭವಿಷ್ಯ ನುಡಿದಿದ್ದಾರೆ. ವಿಜಯ್ ಕುರಿತು ವೇಣುಸ್ವಾಮಿಯ ಭವಿಷ್ಯ ಏನಾಗುವುದು ಅಂತ ಕಾದು ನೋಡಬೇಕಿದೆ.